ಇವತ್ತಿನ ನಾನು ಮೊದಲೇ ಹೇಳಿದೆ, ಇವತ್ತಿನ ವಿಷಯ ಸಕ್ಕರೆ ತಿಂದ ಸಚಿವರು ಕೇವಲ ಸಚಿವರಷ್ಟೇ ಅಲ್ಲ, ಅನೇಕ ಪಕ್ಷಗಳ ನಾಯಕರಿದ್ದಾರೆ, ಶಾಸಕರಿದ್ದಾರೆ, ಮಾಜಿ ಮಂತ್ರಿಗಳಿದ್ದಾರೆ. ಸೊ ಇವರು ಯಾವ ರೀತಿ ಕಬ್ಬು ಬೆಳೆಗಾರ ವಿಚಾರದಲ್ಲಿ ನಡ್ಕೊಳ್ತಾ ಇದ್ದಾರೆ ಅನ್ನೋದು. ಸೊ ಈಗಾಗಲೇ ರಾಜ್ಯ ಹೈಕೋರ್ಟ್ನಲ್ಲೂ ಕೂಡ ಎ ಸಿ ಚಂದ್ರಶೇಖರ್ ಅನ್ನೋಂಥವರು ರೈತರ ಪರವಾಗಿ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ಸೊ ಇವತ್ತು ಕೋರ್ಟ್ ಕೂಡ ಸೂಚನೆ ಕೊಟ್ಟಿದೆ, 161 ಕೋಟಿ ರೂಪಾಯಿ ಯಾವ ಕಾರ್ಖಾನೆಗಳು ಬಾಕಿ ಉಳಿಸ್ಕೊಂಡಿದ್ದಾವೆ ಆ ಹಣವನ್ನು ಕೂಡಲೇ ರೈತರಿಗೆ ಸಂದಾಯ ಮಾಡಬೇಕು ಸೊ ಅನ್ನುವಂಥ ಒಂದು ಸೂಚನೆ ಕೂಡ ಸರ್ಕಾರಕ್ಕೆ ಹೈಕೋರ್ಟ್ ನೀಡಿದೆ. ಈಗಾಗಲೇ ನಾವು ನೋಡಬಹುದು, ಇಲ್ಲಿ ಕೆಲವು ಸಚಿವರು ಸತೀಶ್ ಜಾರಕಿಹೊಳಿ 94 ಲಕ್ಷ ರೈತರಿಗೆ ಬಾಕಿ ಕೊಡಬೇಕಾಗಿದೆ. ಹಾಗೆಯೇ ಶಾಮನೂರು ಶಿವಶಂಕರಪ್ಪ ಅವರು ಕೂಡ ರೈತರಿಗೆ 11 ಕೋಟಿ ರೂಪಾಯಿ ಬಾಕಿ ಕೊಡಬೇಕಾಗಿದೆ. ಮತ್ತು ಬೇರೆ ಬೇರೆ ಕಾರ್ಖಾನೆ ಮಾಲೀಕರು ಕೂಡ ಅನೇಕ ಕಾರ್ಖಾನೆಗಳು ರೈತರ ಬಾಕಿ ಹಣ ಪಾವತಿಸದೇ ಹಾಗೆ ಮುಂದೂಡ್ಕೊಂಡು ಬಂದಿರತಕ್ಕಂಥದ್ದು. ಸೊ ಹಾಗಾಗಿ ಇವತ್ತು ಹೈಕೋರ್ಟ್ನಲ್ಲಿ ಚಂದ್ರಶೇಖರ್ ಅವರು ಸಲ್ಲಿಸಿದಂಥ ಒಂದು ಅಪೀಲ್ ಏನಿದೆ, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಪರಿಗಣಿಸಿದಂತೆ ಇವತ್ತು ಹೈಕೋರ್ಟು ಈ ಕೂಡಲೇ ಯಾವ ರೈತರ ಹಣ ಬಾಕಿ ಉಳಿಸ್ಕೊಂಡಿದ್ದೇವೆ ಕಾರ್ಖಾನೆಗಳು ಅದನ್ನು ಕೂಡಲೇ ಪಾವತಿಸಬೇಕು, ಇಲ್ಲದೆ ಹೋದರೆ ಅಂಥ ಕಾರ್ಖಾನೆಗಳ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಒಂದು ಸೂಚನೆ ಹೈಕೋರ್ಟ್ ಸರ್ಕಾರಕ್ಕೆ ನೀಡಿದೆ. ಕಬ್ಬು ಬೆಳೆ ನಿಯಂತ್ರಣ ಆದೇಶ 1966 ಪ್ರಕಾರ ಯಾವುದೇ ಒಬ್ಬ ಕಬ್ಬು ಬೆಳೆಗಾರ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಬೆಳೆಗಳನ್ನು ಕೊಟ್ಟರೆ ಅದರಲ್ಲಿ 14 ದಿವಸದ ನಂತರ ಅವರು ಯಾವುದೇ ಕಾರಣಕ್ಕೂ ಪಾವತಿ ಮಾಡಿದವರ ಹಣನ 15% ವರ್ಷಕ್ಕೆ ಶೇಕಡಾವಾರು ಬಡ್ಡಿ ಸಮೇತ ಅವ್ರದ್ದು ಇದನ್ನು ಪಾವತಿ ಮಾಡಬೇಕು ಅಂತ ಒಂದು ಆದೇಶ ಇದೆ. ಇದು ಬಂದು ಕರ್ನಾಟಕ ಸರ್ಕಾರದ ಎಲ್ಲ ಆಯಾ ರಾಜ್ಯ ಸರ್ಕಾರ ಜವಾಬ್ದಾರಿಯಿಂದ ಅಂದ್ಬಿಟ್ಟು ಕೇಂದ್ರದಲ್ಲಿ ಒಂದು ಆದೇಶ ಇದೆ. ಅದನ್ನು ಯಾರೂ ಪರಿಗಣಿಸಬಾರದು. ಅದರಿಂದ ಈಗ ಇವತ್ತು ಮಾನ್ಯ ನ್ಯಾಯಾಲಯದಲ್ಲಿ ವಿಭಾಗ ಪೀಠವಾದ ಮುಖ್ಯ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ವಘೇಲಾ ಮತ್ತು ಜಸ್ಟಿಸ್ ಸತ್ಯನಾರಾಯಣ ಅವ್ರ ಮುಂದೆ ಬಂದು ವಿಚಾರಣೆ ಬಂದು ಇದನ್ನು ವಿಚಾರಣೆನ ಪರಿಗಣಿಸಿ. ಸೊ ಇವತ್ತು ಕಬ್ಬು ಬೆಳೆಗಾರರ ಸಮಸ್ಯೆ ಏನಿದೆ, ಕಾರ್ಖಾನೆಯ ಮಾಲೀಕರು ಕೂಡ ಹೇಳ್ತಾ ಇದ್ದಾರೆ, ನಮಗೆ ಹಣ ಕೊಡೋಕ್ಕಾಗೋದಿಲ್ಲ ಸ್ವಾಮಿ, ಬೇಕಾದರೆ ಸರ್ಕಾರವೇ ಈ ಕಾರ್ಖಾನೆಗಳನ್ನು ನಡೆಸಲಿ, ಅವರೇ ರೈತರಿಗೆ ಹಣವನ್ನು ಕೊಡಲಿ ಅನ್ನುವಂಥದ್ದು. ಬಹುತೇಕ ಕಬ್ಬು ಬೆಳೆಗಾರರ ಮತ್ತು ಕಾರ್ಖಾನೆ ಮಾಲೀಕರ ಹಗ್ಗ ಜಗ್ಗಾಟ ಬಹುತೇಕ ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ. ಮತ್ತೊಂದು ಕಡೆ ಕೇಂದ್ರ ಸರ್ಕಾರದ ಮೊರೆಗೂ ಕೂಡ ರಾಜ್ಯ ಸರ್ಕಾರ ಹೋಗಿದೆ. ಹಾಗಾಗಿ ಈಗ ಉದ್ಭವ ಆಗಿರ್ತಕ್ಕಂಥ ಬಿಕ್ಕಟ್ಟಿಗೆ ಪರಿಹಾರ ಸಿಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಬಹುತೇಕ ಈ ಒಂದು ವಿಷಯದ ಬಗ್ಗೆ ಚರ್ಚೆ ಆಗಬೇಕಾಗುತ್ತೆ. ಮುಂದಿನ ಶಾಶ್ವತ ಪರಿಹಾರದ ಬಗ್ಗೆ ಪ್ರಶ್ನೆ ಇದೆ. ಇದು ಅನೇಕ ವರ್ಷಗಳಿಂದ ಬಾಕಿ ಇರತಕ್ಕಂಥ ವಸೂಲಿ ಹಣ, ಮತ್ತೊಂದು ಕಡೆ ಸಮಸ್ಯೆ, ಈ ಎರಡೂ ಕೂಡ ಹಾಗೆ ಉಳ್ಕೊಂಡಿರೋದ್ರಿಂದ ಈ ವಿಷಯದ ಬಗ್ಗೆ ರಾಜ್ಯ ಸರ್ಕಾರ ಎಷ್ಟು ಗಂಭೀರವಾಗಿದೆ ಅನ್ನೋಂಥ ಪ್ರಶ್ನೆ ಇದೆ. ಹಾಗೆ ಕಬ್ಬು ಮಾಲೀಕರು ಮತ್ತೊಂದು ಕಡೆ ಕಾರ್ಖಾನೆ ಮಾಲೀಕರು ಈ ಇಬ್ಬರು ಮಧ್ಯೆ ಒಂದು ಜಗ್ಗಾಟ, ಹಗ್ಗ ಜಗ್ಗಾಟ ಇರೋದ್ರಿಂದ ಸೊ ಈ ವಿಷಯದ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡಬೇಕು. ನಮ್ಮ ಜೊತೆಗೆ ಇವತ್ತು ಹೈಕೋರ್ಟ್ನಲ್ಲಿ ದಾವೆ ಹೂಡಿದಂಥ ರೈತ ಎ ಸಿ ಚಂದ್ರಶೇಖರ್ ಇದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮ್ಮ ಜೊತೆಗೆ ದಾವಣಗೆರೆಯಿಂದ ಹಿರಿಯ ರೈತ ಹೋರಾಟಗಾರರಂಥ ಪ್ರೊಫೆಸರ್ ನರಸಿಂಹಪ್ಪ ಇದ್ದಾರೆ. ನರಸಿಂಹಪ್ಪ ನಿಮಗೂ ಕೂಡ ಕಾರ್ಯಕ್ರಮ ಸ್ವಾಗತ. ಸೊ ಮೈಸೂರಿನಿಂದ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ಅಧ್ಯಕ್ಷರಾದಂಥ ಕುರುಬೂರು ಶಾಂತಕುಮಾರ್ ಇದ್ದಾರೆ. ಶಾಂತಕುಮಾರ್ ನಿಮಗೂ ಕೂಡ ಸ್ವಾಗತ. ನಮಸ್ಕಾರ. ಸೊ ನಾನು ಚಂದ್ರಶೇಖರ್ ನಿಮ್ಮನ್ನು ಕೇಳ್ತೀನಿ, ಹೈಕೋರ್ಟ್ ತಾವು ಹೋಗಿದ್ದೀರಿ, ಇವತ್ತು 160 ಕೋಟಿ ರೂಪಾಯಿ ಬಾಕಿ ಇದೆ, ಹಣವನ್ನು ಪಾವತಿ ಮಾಡಿ ಅಂತ ಹೇಳುವುದು. ಸೊ ಬಹುತೇಕ ಈ ಕಾರ್ಖಾನೆ ಮಾಲೀಕರು ಇವತ್ತು ನಮಗೆ 2,000ಕ್ಕೂ ಹೆಚ್ಚು ಹಣ ಕೊಡೋಕ್ಕಾಗಲ್ಲ ಅಂಥೇಳಿ ಕೋರ್ಟಿಗೆ ಹೋಗಿದ್ದಾರೆ. ತಮ್ಮ ಕೋರ್ಟಿನ ತೀರ್ಪು ಬರೋಕ್ಕಿಂತ ನಂತರ ಸೊ ದಕ್ಷಿಣ ಕರ್ನಾಟಕ ಕಬ್ಬು ಕಾರ್ಖಾನೆ ಮಾಲೀಕರು ಕೂಡ ಹೋಗಿದ್ದಾರೆ, ನಮ್ಗೆ ಹಣ ಕೊಡೋಕ್ಕಾಗಲ್ಲ ಅನ್ನೋಂಥದ್ದು. ಬಹುತೇಕ ಈ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ. ಅದಕ್ಕೆ ನಾನೇನು ಹೇಳೋದು ಅಂತ ಹೇಳಿದ್ರೆ, ಬೇರೆ ಕಡೆ ಹರಿಯಾಣದಲ್ಲಿ 3,010 ಇದಾಗಿದೆ, ರೇಟ್ ಆಗಿದೆ. ಪಂಜಾಬ್ನಲ್ಲಿ 2,950 ಆಗಿದೆ. ಉತ್ತರಾಖಂಡದಲ್ಲಿ 2,910 ಆಗಿದೆ. ಕರ್ನಾಟಕದಲ್ಲಿ 2,500 ಅಂತ ಹೇಳಿದ್ದಾರೆ. ಇದು ಬೇರೆ ರಾಜ್ಯಗಳಲ್ಲಿ ಕಬ್ಬು ಬೆಳೆಗಾರರಿಗೆ ಜಾಸ್ತಿ ಕೊಡಬೇಕಾದ್ರೆ ಅದಾಗೆ ನಮ್ಮ ಕರ್ನಾಟಕದವರಿಗೆ ಕೊಡೋಕ್ಕಾಗೋದಿಲ್ಲ. ಅಲ್ಲಿ ಹೇಳ್ತಾ ಇದ್ದಾರೆ, ನಮ್ಗೆ ಆಗೋದಿಲ್ಲ ಸ್ವಾಮಿ, ಬೇಕಾದ್ರೆ ನೀವೇ ಸರ್ಕಾರ ನಡೆಸ್ರಿ, ನಿಮ್ಗೆ ಬೇಕಾದ್ರೆ ಕೀ ಕೊಡ್ತೀವಿ, ನೀವೇ ಕಬ್ಬು ತರ್ರಿ, ನೀವೇ ಬಿಲ್ ಮಾಡಿ, ನೀವೇ ಕೌಂಟರ್ ಓಪನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದು ಯಾರೂ ಒಪ್ಪದೇ ಇರೋ ಮಾತು, ನಗೋ ಮಾತು ಅಷ್ಟೇ ಇದು. ಯಾಕೆಂದರೆ ಇವತ್ತಿನ ದಿವಸ ನಾನು ಕೋರ್ಟ್ಗೆ ಹೋದಾಗ ಕೋರ್ಟ್ನಲ್ಲಿ ಅವರಿಗೆ 1966ನೇ ಇಸ್ವಿಯಲ್ಲಿ ಆಗಿರುವ ಕಾನೂನು ಪ್ರಕಾರ 14 ದಿವಸದೊಳಗಡೆ ಅವರು ಕಬ್ಬು ಸರಬರಾಜು ಮಾಡದೇ ಇದ್ದವರಿಗೆ 15% ಇಂಟ್ರೆಸ್ಟ್ ಕೊಡಬೇಕು ಅಂತ ಕಾನೂನಿದೆ. ಆ ಕಾನೂನನ್ನು ನಮ್ಮ ಕರ್ನಾಟಕ ಸರ್ಕಾರ ಚಿಂತನೆಯೂ ಮಾಡಿಲ್ಲ, ಯಾರೂ ಕೇಳಿಲ್ಲ. ನಮ್ಮ ರೈತ ಸಂಘದವರು ಕೇಳಿಲ್ಲ, ನಮ್ಮ ಕಬ್ಬು ಬೆಳೆಗಾರರ ಸಂಘದವರು ಕೇಳ್ತಾ ಇಲ್ಲ. ಇಷ್ಟು ದಿವಸದವ್ರು ಯಾಕೆ ಕೇಳ್ತಾ ಇಲ್ಲ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ, ಯಾಕೆ ಅಂತ ನನಗೆ ಗೊತ್ತಿಲ್ಲ. ಕೊನೆಗೆ ಅದೇ ನಾನು ಯೋಚನೆ ಮಾಡಿದ್ರೆ, ಇದು ಯಾಕೆ ಇವರಿಬ್ಬರು ಮಾತಾಡಿಲ್ವಲ್ಲ, ಇದನ್ನು ಸರ್ಕಾರನೂ ಸುಮ್ಮನೆ ಇದಲ್ಲ 3 ಜನ ಅಂತೇಳಿ ನಾನು ಕೋರ್ಟ್ಗೆ ಹೋದೆ. ಈಗ ರೈತ ಸಂಘಟನೆಗಳು 108 ದಿಕ್ಕುಗಳಿದೆ. ಒಂದು ಕಡೆ ಕಬ್ಬು ಬೆಳೆಗಾರ ಸಂಘ, ಇನ್ನೊಂದು ಕಡೆ ಪುಟ್ಟಣೆಯ ಸಂಘ, ಮತ್ತೊಂದು ಕಡೆ ಕೋಡಿಹಳ್ಳಿ ಚಂದ್ರಶೇಖರ್, ಎಲ್ಲರೂ ಕೂಡ ತಮ್ಮ ಹಿತಾಸಕ್ತಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಒಂದು ಪ್ರಶ್ನೆ. ಆದರೆ ಕಬ್ಬು ಬೆಳೆಗಾರ ವಿಚಾರ ತಾವು ಕೋರ್ಟ್ಗೆ ಹೋದ್ರಲ್ಲ. ನಾನು ಯಾಕೆಂದರೆ ನಾನು ಕಬ್ಬು ಬೆಳೀತಿದ್ದವನು. ಒಂದಾನೊಂದು ಕಾಲದಲ್ಲಿ ಏನೋ ಉಳುವವನಿಗೆ ಭೂಮಿ ಬಂತು ಅಂತ ಅಂದಾಗ ನಾನು ಊರಿಗೆ ಕಾಲೇಜ್ನಲ್ಲಿ ಓದ್ತಿದ್ದವನು ಬಿಟ್ಬಿಟ್ಟು ಓಡಿ ಬಂದ್ಬಿಟ್ಟು ಊರಿನಲ್ಲಿ ವ್ಯವಸಾಯ ಮಾಡೋಕ್ಕೆ ಶುರು ಮಾಡಿದೆ.
ನನಗೂ ಇದೇ ಕಷ್ಟ ಆಯಿತು. ಇವತ್ತು ಏನು ಅನುಭವಿಸ್ತಾ ಇದ್ದಾನೆ ಕಷ್ಟ ರೈತರು, ಹಾಗೆ ನನಗೂ ಕಬ್ಬು ಸಾಲ ಸೋಲ ಜಾಸ್ತಿ ಆಯಿತು. ನನ್ನ ಹೆಂಡ್ತಿ ನಮ್ಮ ತಾಯಿದು ಒಡವೆ ಎಲ್ಲನೂ ಅಡ ಇಟ್ಟು ಮಾಡಿದ್ರೂ ನಾನು ವ್ಯವಸಾಯನ ಸಕ್ಸಸ್ ಮಾಡೋಕ್ಕಾಗಲಿಲ್ಲ. ಕೊನೆಗೆ ವ್ಯವಸಾಯ ಬಿಡಬೇಕಾಯ್ತು. ನಾನು ಬಿಟ್ಟು LICನಲ್ಲಿ ಏಜೆನ್ಸಿ ತಗೊಂಡೆ. ನನ್ನ ಅದೃಷ್ಟಕ್ಕೆ ಕೆಲಸ ಸಿಕ್ತು LICನಲ್ಲಿ ಫೀಲ್ಡ್ ಆಫೀಸರ್ ಆಗಿ 100 ರೂಪಾಯಿ ಸಂಬಳ ಒಪ್ಕೊಂಡು ಬಂದ್ಬಿಟ್ಟೆ ನಾನು ಬೆಂಗಳೂರಿಗೆ. ಸೊ ಹಾಗಾದ್ರೆ ಇವತ್ತು 160 ಕೋಟಿ ರೂಪಾಯಿ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಎಷ್ಟು ದಿನಗಳ ಒಳಗೆ ಈ ಕಾರ್ಖಾನೆ ಮಾಲೀಕರು ಈ ಹಣವನ್ನು ರೈತರಿಗೆ ಕೊಡಬೇಕು? 14 ದಿವಸದೊಳಗಡೆ. ಅಲ್ಲ, ಇದು 1 ವರ್ಷದ ಬಾಕಿ ಇಲ್ಲ, ಇದು 2012-13 ಬಾಕಿ ಇದೆ ಹಣ. ಎಲ್ಲರೂ ಸೇರಿಸಿ ಕೊಡಲೇಬೇಕೀಗ, ಅದನ್ನು ಕೊಡದೇ ಇದ್ರೆ ಆಗೋದೇ ಇಲ್ಲ. ಅದು ವಿತ್ 15% ಇಂಟ್ರೆಸ್ಟ್. 15% ಇಂಟ್ರೆಸ್ಟ್. ಎಸ್, ನಾನು ನರಸಿಂಹಪ್ಪರು ನಿಮ್ಮನ್ನು ಕೇಳ್ತಾ ಇದ್ದೀನಿ, ಇವತ್ತು ಸರ್ಕಾರ ಎಲ್ಲೋ ಒಂದು ಕಡೆ ಎಡವಿದೆ ಅನ್ನುವಂಥದ್ದು ಕಬ್ಬು ಬೆಳೆಗಾರರ ವಿಚಾರದಲ್ಲೂ ಕಾರ್ಖಾನೆ ಮಾಲೀಕರ ಒಂದು ಆ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲೋ ಒಂದು ಕಡೆ ದರ ನಿಗದಿ ಮಾಡೋದರಲ್ಲಿ ವಿಫಲ ಆಗಿದೆ ಅಂತ ಅನಿಸ್ತಾ ಇದೆ. ಈಗ ಎಡಬೋದು ಮತ್ತು ಚೇತರಿಸ್ಕೊಳ್ಳೋದು, ದರ ನಿಗದಿ ಮಾಡೋದು, ಅದನ್ನು ಕೋರ್ಟ್ಗೆ ಹೋಗೋದು, ಕ್ವಶನ್ ಮಾಡೋದು, ಕೋರ್ಟ್ ಇನ್ನೊಂದು ಹೇಳೋದು, ಇವೆಲ್ಲನೂ ಸಕ್ಕರೆ ಉದ್ಯಮದಲ್ಲಿ ನಡೀತಾ ಇರೋ ಪ್ರಕ್ರಿಯೆಗಳೇ. ಇದು ಯಾವುದು ಹೊಸದು ಏನೂ ಇಲ್ಲ ಇದರಲ್ಲಿ, ಆಯಿತಾ? ಕರ್ನಾಟಕಕ್ಕೆ ಮಾತ್ರ ಹೊಸದು. ಯಾರು ಕೋರ್ಟ್ಗೆ ಹೋಗಿದ್ದಾರೆ, ನಾವು ಈ ರೇಟ್ ಕೊಡಲ್ಲ ಅಂತೇಳಿ ಇಸ್ಮಾದವ್ರು ಕೋರ್ಟ್ಗೆ ಹೋಗಿದ್ದಾರೆ ಅಂತ ಒಂದು ಹೊಸ ನ್ಯೂಸ್ ಮಾಡಿ ನಿಮಗೆ TVನವ್ರಿಗೆ ಇದನ್ನ ಹಾಕಬೇಕು ಅಂತ ಚಪಲ ಅಷ್ಟೇ. ಇಲ್ಲದೇ ಇದ್ದರೆ ಉತ್ತರ ಪ್ರದೇಶಲ್ಲೇ, ಹರಿಯಾಣದಲ್ಲೋ ಅಥವಾ ಮಹಾರಾಷ್ಟ್ರದಲ್ಲೋ ಇವೆಲ್ಲನೂ ನಿರಂತರವಾಗಿ ನಡೀತಾ ಇರೋ ಪ್ರಕ್ರಿಯೆಗಳೇ. ಏನಂದರೆ ಇದರಲ್ಲಿ 2 ವಿಷಯ ಅತ್ಯಂತ ಮುಖ್ಯವಾದ್ದು. ಆ ರೈತರು ಕೋರ್ಟ್ಗೆ ಹೋಗಿರೋ ರೈತರು ಹೇಳಿದ್ರಲ್ಲ, ಪರ್ಮಿಟ್ ಕೊಟ್ಟಿರ್ತಾರೆ ಕಬ್ಬು ಸಪ್ಲೈ ಮಾಡೋಕ್ಕೆ. ಆ ಕಬ್ಬು ಸಪ್ಲೈ ಮಾಡಿದ ಪರ್ಮಿಟ್ ಕೊಟ್ಟು 15 ಸರೆಂಡ್ರ್ ಮಾಡಿದ 15 ದಿವಸದಲ್ಲಿ ಅವರು ಬಾಕಿ ಕೊಡಬೇಕು. ಆ ದುಡ್ಡು ಫೈಸಲ್ ಮಾಡಿಬಿಡ್ಬೇಕು. ಮೊದಲು ಅಡ್ವಾನ್ಸ್ ಕೊಟ್ಟಿರ್ತಾರೆ, ಅಷ್ಟು ಇಷ್ಟು ಅಡ್ವಾನ್ಸ್ ಕೊಟ್ಟಿರ್ತಾರೆ, ಟ್ರಾನ್ಸ್ಪೋರ್ಟೇಷನ್ಗೆ, ಹಾರ್ವೆಸ್ಟಿಂಗ್ಗೆ ಅಡ್ವಾನ್ಸ್ ಕೊಟ್ಟಿರ್ತಾರೆ. ಅದಾದಮೇಲೆ ಇವು ಫೈನಲ್ ಬಿಲ್ಲು ಸೆಟ್ಲ್ ಮಾಡಬೇಕು. ಈ ಫೈನಲ್ ಬಿಲ್ ಸೆಟ್ಲ್ ಮಾಡೋದು 15 ದಿವಸದಲ್ಲಿ. ಅದು ನಂತರ ಆಗದೇ ಇದ್ದರೆ ಬಡ್ಡಿ ಸಹಿತ ಕೊಡಬೇಕು. ಇವ್ರು ಹೇಳ್ದಂಗೆ, ಆ ರೈತರು ಹೇಳ್ದಂಗೆ ಯಾರೂ ಏನೂ ಮಾಡಿಲ್ಲ ಅನ್ನೋದು ತಪ್ಪು. ಗೋರಿಬಿದನೂರು ಕಾರ್ಖಾನೆ 25 ವರ್ಷಗಳ ಹಿಂದೆ ನಿಂತ್ಕೊಂಡ್ಬಿಡ್ತು. ಆವತ್ತು ಕಬ್ಬಿಗೆ ರೈತರಿಗೆ ಕೊಡಬೇಕಾದ ಬಾಕಿಗೆ ಕೋರ್ಟ್ಗೆ ಹೋಗಿ ಅಸಲಿನ 4ರಷ್ಟು 5ರಷ್ಟು ಹಣನ ಇವತ್ತು ಕೊಡ್ತಾ ಇದ್ದಾರೆ. ಕೋಟಿಗಟ್ಟಲೆ ಆಗಿಬಿಟ್ಟಿದೆ ಅದು. ಕೆಲವು ಲಕ್ಷ ಇದ್ದಿದ್ದು ಕೆಲವು ಕೋಟಿ ಆಗಿಬಿಡ್ತು. ಈಗ ಕೊಡ್ತಾ ಇದ್ದಾರೆ, ಕೊಡಲೇಬೇಕಾದ ಪರಿಸ್ಥಿತಿ ಬಂದಿದೆ. ಕೋರ್ಟ್ ಆರ್ಡರ್ ಮಾಡಿದೆ. ಇವೆಲ್ಲ ಇದ್ದವೇನೇ, ಇವು ಯಾವ ಹೊಸವಲ್ಲ. ಏನಂದರೆ ನಮ್ಮ ರಾಜ್ಯ ಸರ್ಕಾರ ಈ ವರ್ಷ ಕಬ್ಬಿಗೆ ಬೆಲೆ ಘೋಷಣೆ ಮಾಡಿದ್ದು ಸ್ವಲ್ಪ ಆತುರದಲ್ಲಿ ಎಲ್ಲ ವಿಷಯಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಮಾಡ್ತೇನೋ ಅನ್ನೋ ಒಂದು ಅನುಮಾನ ನನಗೆ ಬರ್ತಾ ಇದೆ. ಯಾಕಂತಂದರೆ ಹೋದ ವರ್ಷದ ಸಕ್ಕರೆ ಬೆಲೆಗೂ ಈ ವರ್ಷದ ಸಕ್ಕರೆ ಬೆಲೆಗೂ ವ್ಯತ್ಯಾಸ ಆಗಿದೆ. ಸಕ್ಕರೆ ಬೆಲೆ ಇಳಿದಿದೆ. ಯಾಕೆ ಇಳಿದಿದೆ ಅಂತಂದರೆ ಅದಕ್ಕೂ ಒಂದು ಕಾರಣ ಇದೆ. ಕೇಂದ್ರ ಸರ್ಕಾರದಲ್ಲಿ ಬಹಳ ಜನ ಮೂರ್ಖರಿದ್ದಾರೆ. ಅದರಲ್ಲಿ ಇದನ್ನು ಹ್ಯಾಂಡಲ್ ಮಾಡೋ ಮೂರ್ಖರು ಸ್ವಲ್ಪ ದೊಡ್ಡ ಪ್ರಮಾಣದ ಮೂರ್ಖರೇ. ಒಂದು, ಒಟ್ಟು ಸಕ್ಕರೆ ಉತ್ಪಾದನೆ ಈ ವರ್ಷ 40 ಲಕ್ಷ ಟನ್ ಕಡಿಮೆ ಆಗ್ಬೋದು ಅಂತ ಅಂದಾಜು ಹಾಕಿಬಿಟ್ರು. ಇವ್ರ ಅಂದಾಜು ಯಾವ ರೀತಿ ಹಾಕಿದ್ರು, ಹೇಗೆ ಹಾಕಿದ್ರು, ಏನಾಯಿತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಕೊನೆಗೆ ಈಗ ಬಂದು ಕಣ್ಣು ತೆಗೆದು ನೋಡಿದ್ರೆ ಸ್ಟಾಕ್ ಬೇರೆ ಇದೆ, ಇಳುವರಿ ಕಮ್ಮಿ ಆಗಿಲ್ಲ, ಇನ್ನು ಜಾಸ್ತಿನೇ ಆಗಿಬಿಡ್ಬೋದು. ಈ ಪರಿಸ್ಥಿತಿ ಇರೋದ್ರಿಂದ ಸಕ್ಕರೆ ಬೆಲೆ ಇಳಿದೇ ಇಳುತ್ತೆ. ಇನ್ನೊಂದು, ರಂಗರಾಜನ್ ಕಮಿಟಿ ರಿಪೋರ್ಟ್ ಅಂತ ಕಬ್ಬು ಬೆಳೆಗಾರರು, ಕೆಲವರು ಕಬ್ಬು ಬೆಳೆಗಾರರ ಹೆಸರಲ್ಲಿ ಓಡಾಡ್ತಾ ಇರೋ ಜನ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ಸೇರಿಕೊಂಡು ರಂಗರಾಜನ್ ಕಮಿಟಿನ, ಅದರ ವರದಿನ ಮುಕ್ತ ಕಂಠದಿಂದ ಸ್ವಾಗತ ಮಾಡಿದ್ರು. ಆ ರಂಗರಾಜನ್ ಕಮಿಟಿ ತಂದ ಪಿಡುಗು ಈಗ ಎಲ್ಲ ರಾಜ್ಯ ಸರ್ಕಾರಗಳ ತಲೆ ಮೇಲೂ ಬಂಡೆಯಾಗಿ ಕೂತುಬಿಟ್ಟಿದೆ. ಯಾಕೆ ಅಂತಂದರೆ ಅವರು ಕಬ್ಬಿನ ನಿಯಂತ್ರಣ, ಸಕ್ಕರೆ ಮೇಲಿನ ನಿಯಂತ್ರಣವನ್ನು ಕಳೆದ್ರು, ಲೆವಿನ ಅಬಾಲಿಷ್ ಮಾಡಿದ್ರು, ಏರಿಯಾ ಕಂಟ್ರೋಲನ್ನು ಬಿಡಿಸ್ಬಿಟ್ರು. ಆಮೇಲೆ ಉಪ ಉತ್ಪನ್ನಗಳಿಗೆ ಇರ್ತಕ್ಕಂಥ ಬೆಲೆನ ಕೇವಲ ಫಸ್ಟ್ ಸ್ಟೇಜ್ನಲ್ಲಿ ಮಾತ್ರ ಅಂತಂದರು. ಹಾಗಾಗಿ ಸಕ್ಕರೆ ಕಾರ್ಖಾನೆಗಳು ಉತ್ಪಾದನೆ ಮಾಡಿ ಅಪಾರ ಲಾಭ ಗಳಿಸಬಹುದಾದ ಎಥನಾಲ್ ಆಗಲಿ, ಆಲ್ಕೋಹಾಲ್ ಆಗಲಿ, ಪವರ್ ಆಗಲಿ ಮತ್ತು ಹಲವಾರು ಕೆಮಿಕಲ್ಗಳಾಗಲಿ
ಯಾವೂ ಕೂಡ ಇವರ ಗಣನೆಗೆ ಬರಲಿಲ್ಲ, ಬರೋ ಅವಕಾಶವೂ ಆಗಲಿಲ್ಲ. ಇದು ಒಂದು ಕಡೆ. ಆದರೆ ಎರಡನೇದು ಏನಂತಂದರೆ, ಕಮಿಷನ್ ಅಗ್ರಿಕಲ್ಚರಲ್ ಕಾಸ್ಟ್ ಆ್ಯಂಡ್ ಪ್ರೈಸಸ್ ಏನು ಮಾಡ್ತದೆ, ಮೊದಲು ಒಂದು ಕಬ್ಬಿಗೂ ಮತ್ತು ಬೇರೆ ಬೆಲೆಗಳಿಗೂ ಒಂದು 24 ಬೆಲೆಗಳಿಗೆ ಅವರು ನಿರ್ಧಾರ ಮಾಡಿ ಕಳಿಸ್ತಾರೆ. ಕಳಿಸಿದ್ದನ್ನು ಒಪ್ಕೊಳ್ಳೋದು ಬಿಡೋದು ಕೇಂದ್ರ ಸರ್ಕಾರದ ಅಧಿಕಾರ. ಅಲ್ಲ, ಕಬ್ಬಿನ ರಾಜ್ಯ ಸರ್ಕಾರ ಹೊಸ ಆಕ್ಟ್ ಮಾಡಿದ್ದಾರೆ 2013 SAP. ಸ್ವಲ್ಪ ಇರಿ, ನಾನು ಹೇಳ್ತೀನಿ. 2100 ಇದ್ದಿದ್ದನ್ನು 2150 ರೂಪಾಯಿಗೆ ಹೇಳಿದ್ರು. ಅದು ಎಷ್ಟಕ್ಕೆ ಅಂತಂದರೆ 9.5 ಇಳುವರಿ, 9.5 ಇಳುವರಿ. ಅಂದರೆ 1 ಟನ್ ಕಬ್ಬಿಗೆ 95 kg ಸಕ್ಕರೆ ಬರೋ ಒಂದು ಪ್ರಮಾಣಕ್ಕೆ 2150 ಡಿಗ್ರಿ ಮಾಡಿದರು. ಅದರ ದಾಮಾಷ ಪ್ರಕಾರ ಪ್ರತಿ 0.1% ಹೆಚ್ಚಿಗೆ ರಿಕವರಿ ಆದರೆ 200 ಚಿಲ್ಲರೆ 1/10 ಆಫ್ ದಟ್ ಸೇರ್ಕೊಂತ ಹೋಗಿ ಜಾಸ್ತಿ ಆಗೋದು. ಈಗ ನಮ್ಮ ಕರ್ನಾಟಕದಲ್ಲಿ ಏನಿದೆ ಅಂತಂದರೆ, ಚಾಮರಾಜನಗರದಲ್ಲಿ ಕೊನೆ ಫ್ಯಾಕ್ಟ್ರಿ ಇದೆ, ಚಿಕ್ಕೋಡಿನಲ್ಲಿ ನಿಪ್ಪಾಣಿ ಚಿಕ್ಕೋಡಿನಲ್ಲಿ ಲಾಸ್ಟ್ ಫ್ಯಾಕ್ಟ್ರಿಗಳಿದೆ, ಉತ್ತರದ ಫ್ಯಾಕ್ಟ್ರಿಗಳು. ಅವರಿಗೆ ಇಳುವರಿನಲ್ಲಿ ಹೆಚ್ಚು ಕಮ್ಮಿ ಆಗ್ತದೆ. ಆದರೆ ಏನಾಗಿದೆ, ಗುಜರಾತು, ಮಹಾರಾಷ್ಟ್ರ ಮತ್ತು ಕರ್ನಾಟಕ 3 ರಾಜ್ಯಗಳನ್ನು ಈ ಇಂಡಿಯಾದಲ್ಲಿ ಹೆಚ್ಚು ಇಳುವರಿ ಪಡೆಯುವ ರಾಜ್ಯಗಳು ಅಂತ ಕ್ಲಾಸಿಫೈ ಆಗಿದೆ. ಹೈ ರಿಕವರಿ ಸ್ಟೇಟ್ಸ್. ಮಿಕ್ನಾದವು ಅದರ್ ರಿಕವರಿ ಸ್ಟೇಟ್ಸ್ ಅಂತ ಕ್ಲಾಸಿಫೈ ಮಾಡಿಬಿಟ್ಟಿದ್ದಾರೆ. ಈಗ ಕರ್ನಾಟಕ ಹೆಚ್ಚು ಸಕ್ಕರೆ ಉತ್ಪಾದನೆಗೆ ಇಳುವರಿ ಪಡೆಯೋ ರಾಜ್ಯದಲ್ಲಿ ಒಂದು ಮಹಾರಾಷ್ಟ್ರ ಮತ್ತು ಗುಜರಾತಿನ ಜೊತೆಗೆ. ಈ ಪರಿಸ್ಥಿತಿನಲ್ಲಿ ಕೇಂದ್ರ ಸರ್ಕಾರ ಸಕ್ಕರೆ ಬೆಲೆಗೆ CACP ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡ್ ಮಾಡಿದಾಗ ಇದನ್ನ ದೃಷ್ಟಿಲಿ ಇಟ್ಕೊಂಡಿರ್ದೆ ಮಾಡಿರ್ತಾರೆ. 9.5%ಗೆ ಮೇಲೆ ಹೋಗ್ತದೆ. ಉತ್ತರ ಕರ್ನಾಟಕ ಚರ್ಚೆ ಮಾಡ್ತೀನಿ. ಒಂದು ಬ್ರೇಕ್.